ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ನರಸಿಂಹಮೂರ್ತಿ, ಕ್ಯಾಬ್ ಚಾಲಕ. ಇವತ್ತು ವಿಡಿಯೋ ನವೆಂಬರ್ 3, ಇವಾಗ ಟೈಮು 11 ಗಂಟೆ. ಸ್ನೇಹಿತರೆ, ನಾನು ನಿಮಗೆ ಟೌನರ್ ಆ್ಯಪಲ್ಲಿ ಡ್ಯೂಟಿ ಮಾಡಿ ಅಂತ ತಿಳಿಸ್ಕೊಟ್ಟಿದ್ವಿ. ಟೌನರ್ನ ಯಾಕೆ ಬಳಸಬೇಕು, ಯಾಕೆ ಓಲಾ ಊಬರ್ಗೂ ಅಥವಾ ರ್ಯಾಪಿಡೋ ನಮ್ಮ ಹತ್ರ ಅಂತ ಏನು ಅಗ್ರಿಗೇಟೆಡ್ ಆ್ಯಪ್ಗಳಿದೆ ಅವೆಲ್ಲ ಏನು ಮೋಸ ಮಾಡ್ತಾಯಿದೆ ಅನ್ನೋದನ್ನ ಒಂದು ಸ್ವಲ್ಪ ತಿಳಿಸೋಣ ಅಂತಷ್ಟೇ. ಏನು ಹೇಗೆ ತಿಳಿಸೋದು ಅನ್ನೋದಾದರೆ, ಫಸ್ಟು ಅಗ್ರಿಗೇಟ್ ಆ್ಯಪ್ಗಳಿಗೆ ಲೈಸೆನ್ಸ್ ಇಲ್ಲ, ಅಂದರೆ ಇದು ಕೂಡ ಲ್ಯಾಪ್ಸ್ ಆಗಿದೆ. ಅದನ್ನು ಸಾರಿಗೆ ಇಲಾಖೆಯಲ್ಲಿ ಕೂಡ ನನ್ನ ಪ್ರೊಫೈಲಲ್ಲಿ ಹಾಕಿದ್ದೀನಿ, ಆ ವಿಡಿಯೋ ಕೂಡ. ಅವರು ರಿನ್ಯೂವಲೇ ಮಾಡಿಸ್ಕೊಂಡಿಲ್ಲ. ಆದರೆ ಅದನ್ನೆಲ್ಲ ನೋಡ್ಕೊಬೇಕಾಗಿರೋ ಸರ್ಕಾರ ಅದನ್ನು ಕೈ ಕಟ್ಟಿ ಕೂತ್ಕೊಂಡಿರೋದು ನಾಚಿಗೆಟ್ ಸರ್ಕಾರ ಅಂತ ಹೇಳ್ತೀನಿ ನಾನು. ಸಾರಿಗೆ ಇಲಾಖೆಯವರು ಅಷ್ಟೇ, ಅದನ್ನು ರಿನ್ಯೂವಲು ಕೊಟ್ಟಿಲ್ಲ, ಆ ಆ್ಯಪ್ನ ಬ್ಯಾನು ಮಾಡಲ್ಲ. ಸರಿ ಇರಲಿ, ಅದು ಒಂದು ಕಡೆ, ಅವರು ಅದನ್ನು ಏನು ಮಾಡ್ತಾರೋ ಮಾಡಲಿ. ಟೌನರ್ನ ಆ್ಯಪು ಸರ್ಕಾರ ನಿಗದಿ ಮಾಡಿರೋಂಥ ಈಗ ಲ್ಯಾಮಿನೇಷನ್ ಏನಿದೆ ನೋಡಿ, ಈ ಲ್ಯಾಮಿನೇಷನ್ ಸರ್ಕಾರ ಲ್ಯಾಮಿನೇಷನ್ ಏನು ಕೊಟ್ಟಿದೆ ಅಧಿಸೂಚನೆ, ಅದನ್ನು ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಟೌನರ್ ಆ್ಯಪಲ್ಲೇ ನಾವು ಬುಕ್ಕಿಂಗ್ ಮಾಡಬೇಕು, ನಿಜ ಒಪ್ಕೊಳ್ಳೋಣ. ಏನಕ್ಕೋಸ್ಕರ ನಾವು ಡ್ಯೂಟಿ ಮಾಡಬೇಕು, ಇದಕ್ಕೂ ಏನು ಡಿಫ್ರೆನ್ಸ್ ವ್ಯತ್ಯಾಸ ಏನು ಅಂದರೆ, ಓಲಾದವನು ಬಿಲ್ ಕೊಡ್ತಾನೆ, ಅವನಿಷ್ಟ ಮಂದಿ ರೇಟ್ ಕೊಡ್ತಾನೆ. ಟೌನಲ್ಲಿ ಹಂಗಲ್ಲ, 24 ರೂಪಾಯಿನೇ ಇರುತ್ತೆ ಪರ್ ಕಿಲೋಮೀಟ್ರು, 24 ರೂಪಾಯಿ. ಅದು ಇವಾಗ ವ್ಯತ್ಯಾಸ ಯಾವುದೂ ಆಗೋಲ್ಲ, ಸರ್ಕಾರ ಏನು ನಿಗದಿ ಮಾಡಿದೆಯೋ ಅದೇ ರೇಟ್ 24 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಇವಾಗ ಎಕ್ಸಾಂಪಲು, ನಾನು ಸುಮಾರು ಜನ ನೋಡಿದ್ದೀನಿ ವಾಟ್ಸಪ್ಗಳಲ್ಲಿ ಟ್ರಾವೆಲ್ಸ್ ಹೆಸರುಗಳು ಇಟ್ಕೊಂಡಿರ್ತೀರ. ಎಕ್ಸಾಂಪಲು, ಇವಾಗ ನಂದು ವಾಯುಪತ್ರ ಕ್ಯಾಬ್ ಸರ್ವಿಸ್ ಅಂತ ಇರುತ್ತೆ, ಕೆಲವ್ರದ್ದು ಬಜರಂಗಿ ಕ್ಯಾಬ್ಸು, ಅಥವಾ ಅದೇ ಥರ ಸುಮಾರು ಟ್ರಾವೆಲ್ಸ್ ಹೆಸರುಗಳು ಇಟ್ಕೊಂಡಿರ್ತಾರಲ್ಲ, ನಿಮ್ಮ ಮಗಳ ಹೆಸರು ಮೇಲೆ, ದೇವರ ಹೆಸರುಗಳ ಮೇಲೆ. ಅದೇ ಥರ ಹೆಸರುಗಳು ಇಟ್ಕೊಂಡಾಗ ಅದಕ್ಕೊಂದು ವೇದಿಕೆ ಬೇಕಲ್ವ ಡ್ಯೂಟಿ ಮಾಡೋದಕ್ಕೆ. ಅಂದರೆ ಮುಂಚೆ ಏನಾಗಿತ್ತು ಅಂದರೆ, ಆ ಥರ ಹೆಸರಿಟ್ಬಿಟ್ಟು ಒಂದು ಆಫೀಸ್ ಮಾಡಿ ಅಲ್ಲಿಗೆ ಬರೋರು, ಅಥವಾ ಫೋನ್ ಕಾಲ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಅದು ಹಳೆ ಕಾಲ. ಈಗ ಟೆಕ್ನಾಲಜಿ ಬದಲಾಗಿದೆಯಲ್ಲ, ಟೆಕ್ನಾಲಜಿ ಬದಲಾಗಿರೋ ಪ್ರಕಾರ ಆ್ಯಪಲ್ಲೇ ನಾವು ಸರ್ವಿಸ್ ಕೊಡಬೇಕು ಅಂದಾಗ ಅವರಿಗೆ ಡಿಜಿಟಲ್ ಬಿಲ್ ಬೇಕಾಗುತ್ತೆ. ಕೆಲವ್ರಿಗೆ IT-BT ಕೋಪ್ರೇಟಿವ್ ದೊಡ್ಡ ಕಂಪ್ನಿಗಳಲ್ಲಿ ಡಿಜಿಟಲ್ ಬಿಲ್ ಕೇಳ್ತಾರೆ. ಆಗ ನಿಮ್ಮ ಹೆಸರಲ್ಲಿ ನಾವು ಬಿಲ್ ಕೊಡಬೇಕು ಅಂದಾಗ ಸುಮಾರು ವೇದಿಕೆಗಳಿಗಿದೆ. ಆದರೆ ನಮ್ಮ ಗೌರ್ಮೆಂಟ್ ನಿಯಮದ ಪ್ರಕಾರನೇ ನಾವು ಬಿಲ್ ಕೊಡಬೇಕು ಅಂದಾಗ ಅದಕ್ಕೆ ಬಳಸಬೇಕು ನಾವು ಟೌನರ್ ಆ್ಯಪು. ನಿಮ್ಮ ಹೆಸರು ಮುಖಾಂತರ ಅಲ್ಲಿ ಯಾವುದೇ ಟೌನರನ್ನು ಹೆಸರು ಶೋ ಆಗೋಲ್ಲ, ನಿಮ್ಮ ಹೆಸರನ್ನ ಅಲ್ಲಿ ರಿಜಿಸ್ಟ್ರ್ ಮಾಡ್ಕೊಬೋದು. ಟೌನರ್ ಆ್ಯಪಲ್ಲಿ ಟ್ರಾವೆಲ್ಸ್ ಹೆಸರನ್ನ ರಿಜಿಸ್ಟ್ರ್ ಮಾಡ್ಕೊಬೋದು. ಇವಾಗ ಎಕ್ಸಾಂಪಲು ವಾಯುಪುತ್ರ ಕ್ಯಾಬ್ ಸರ್ವಿಸ್ ಅಂತ ಏನಿರುತ್ತೆ, ಆ ಕ್ಯಾಬ್ ಸರ್ವಿಸಿಂದ ಯಾರು ಡ್ರೈವರು ಅಥವಾ ಓನರ್ ಯಾರು ಎಲ್ಲ ನಿಮ್ಮ ಟ್ರಾವೆಲ್ಸ್ ಡೀಟೇಲ್ಸ್ ಅಲ್ಲಿ ಫಿಲ್ ಮಾಡಿರ್ತೀವಿ ನಾವು. ಆವಾಗ ಅಲ್ಲಿ ಹೋಗಿ ಬಿಲ್ ಹೋಗುತ್ತೆ. ಆ ಬಿಲ್ಲನ್ನ ತೊಗೊಂಡು ಕೂಡ ನಾವು ನೀಟಾಗಿ ಫಾರ್ಮೇಟಾಗಿ ಕೊಡ್ಬೋದು. ಇನ್ನು ನಾವು ಅಲ್ಲಿಗೆ ಓನರ್ ಆಗ್ತೀವಿ, ನಮಗೆ ಆ ಟೆಕ್ನಾಲಜಿನ ಬಳಸ್ಕೊಳೋದಕ್ಕೆ ಅವಕಾಶ ಇರುತ್ತೆ, ನಾವು ಅದಕ್ಕೆ ಓನರ್ ಹಾಕಿರ್ತೀವಿ. ಸೊ ಅಲ್ಲಿಗೆ ಏನಾಯಿತು, ನಾವು ಕಸ್ಟಮರಿಗೆ ಟೆಕ್ನಾಲಜಿ ಮುಖಾಂತರನೇ ಸರ್ವಿಸ್ ಕೊಟ್ಟಂಗೆ ಆಯಿತು. ಇದು ಒಂದು. ಇನ್ನು ಈ ಹಳುಬ್ರು ಇರ್ತಾರಲ್ಲ, ಈ ಓಲಾ ಊಬರು ಅವರೆಲ್ಲ ರೇಟ್ನ ನಾನು ಪದೇ ಹೇಳ್ತಾ ಇರ್ತೀನಿ, ಆಟೋ ರೇಟ್ನ 15 ರೂಪಾಯಿ. ಇವತ್ತು ಚಾಲಕರು ಒಂದು ಚೂರಾದರೂ ಏನಾದರೂ ರೆಸ್ಪೆಕ್ಟು ಉಳಿಸ್ಕೊಂಡಿದ್ದೀವಿ ಅಂದರೆ ನಿಜ ಹೇಳ್ತೀನಿ. ಹಳುಬ್ರು ಟ್ರಾವೆಲ್ಸ್ ಕಟ್ಕೊಂಡು ಇವತ್ತು ಕೂಡ ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು, ಟೆಲಿಗ್ರಾಮ್ನ ಗ್ರೂಪ್ಗಳು ಮಾಡಿಕೊಂಡು ಇವತ್ತು ಚಾಲಕರನ್ನ ಒಂದು ಹಂತಕ್ಕೆ ಬದುಕಿಸ್ತಾ ಇರೋದು ಅವರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ನಿಜ ಸ್ನೇಹಿತರೆ. ಹಾಗಾಗಿ ಅದನ್ನೆಲ್ಲ ಹೊರತುಪಡಿಸಿ ನಾವು ಓನರಾಗಿ ಬದುಕಬೇಕು ಅಂದಾಗ, ಮೀಟ್ರ್ ಟ್ಯಾಕ್ಸಿಲಿ ನಾವು ಸರ್ವಿಸ್ ಕೊಡಬೇಕು ಅಂದಾಗ ದಯವಿಟ್ಟು ಟೌನರ್ ಆ್ಯಪ್ನ ಬಳಸ್ಬೋದು. ಇದ್ಯಾವುದೇ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಸುಮಾರು ಜನ ನನಗೆ ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡಿ ಕೇಳಿದ್ರಿ, ಅಣ್ಣ ಇದೆಲ್ಲ ಮಾಡ್ತಾಯಿದ್ದೀರಾ, ಏನು ಪ್ರಮೋಷನ್ ವಿಡಿಯೋ ಅಂತ. ಇದು ಯಾವುದೇ ಪ್ರಮೋಷನ್ ಅಲ್ಲ. ಪ್ರಮೋಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬದುಕಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಈ ಓಲಾ ಒಬ್ಬರು ಹಿಂಗೆ ಬಿಟ್ಟರೆ ಅವರು ಬದುಕಿ ನಮ್ಮನ್ನ ಹಾಳು ಮಾಡಿಬಿಡ್ತಾರೆ, ಅಂದರೆ ಚಾಲಕ ಸ್ನೇಹಿತರನ್ನು ಹಾಳು ಮಾಡಿಬಿಡ್ತಾರೆ. ಯಾವ ರೀತಿ ಅಂದರೆ, ಕಡಿಮೆ ರೇಟ್ ಕೊಟ್ಟು ನಮ್ಮನ್ನ ಕೊನೆಗೆ ಈ ಎಲೆಕ್ಟ್ರಿಕ್ ಸೈಕಲ್ಗಳು ಬರುತ್ತಲ್ಲ, ಸ್ಕ್ಯಾನ್ ಮಾಡಿದ್ರೆ ತೊಗೊಂಡೋಗ್ತಾರಲ್ಲ, ಆ ಮಟ್ಟಕ್ಕೆ ತಂದುಬಿಡ್ತಾರೆ. ದಯವಿಟ್ಟು ಆ ಥರ ಆಗೋದು ಬೇಡ. ಟೌನರ್ ಆ್ಯಪ್ನ ಬಳಸಿ ಕಿಲೋಮೀಟ್ರಿಗೆ 24 ರೂಪಾಯಿ ಬಿಲ್ ತಗೊಳ್ಳಿ. ಈ ಥರ ನಿಮ್ಮ ಕಾರಲ್ಲಿ ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಮೇಲ್ಗಡೆ ಮೀಟರ್ ಟ್ಯಾಕ್ಸಿ ಅಂತ ಒಂದು ಕ್ಯಾಪ್ ಹಾಕ್ಕೊಳ್ಳಿ. ಅದನ್ನು ನೋಡ್ರಿ, ಇವಾಗ ಕಂಪ್ನಿಯಲ್ಲಿ ಡ್ಯೂಟಿ ಮಾಡೋರು ಇರ್ತೀರಿ, ಗ್ರೂಪ್ಗಳಲ್ಲಿ ಡ್ಯೂಟಿ ಮಾಡೋರು ಇರ್ತೀರಿ, ಆ ಟೈಮಲ್ಲಿ ಅದನ್ನು ತೆಗ್ದಿಡಿ. ಅದ್ರ ಜೊತೆಗೆ ಡಿಸಿಪ್ಲಿನ್ನ ಬಳಸಿ.
ಡಿಸಿಪ್ಲಿನ್ ಅಂದರೆ ಹೇಗೆ, ಚಾಲಕರು ಪ್ರತಿಯೊಬ್ಬ ಚಾಲಕರು ಕೂಡ ವೈಟ್ ಆ್ಯಂಡ್ ವೈಟ್ ಯೂನಿಫಾರ್ಮ್ ಹಾಕಿ, ಶೂ ಹಾಕ್ಕೊಳ್ಳಿ, ನೀಟಾಗಿ ಶೇವಿಂಗ್ ಮಾಡಿಸ್ಕೊಳ್ಳಿ, ಗಡ್ಡ ಬಿಡೋರು ಇದ್ದರೆ ಟ್ರಿಮ್ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲರೂ ಕೂಡ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಒಳ್ಳೆ ಪರ್ಫ್ಯೂಮ್ ಹಾಕ್ಕೊಳ್ಳಿ. ಯಾರೇ ಕಸ್ಟಮರ್ ಆಗಲಿ, ಅವ್ರು ಓಲಾ ಕಸ್ಟಮರೇ ಬಿಡ ಅವ್ರೇನು ಮಾತಾಡೋ ಅಂತ ಫೋನಲ್ಲಿ ಮಾತಾಡೋದು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ಡಿಸಿಪ್ಲಿನ್ ಆಗಿದ್ದರೆ ಅವರೇ ಕೇಳ್ತಾರೆ, ಸರ್ ನೆಕ್ಸ್ಟ್ ಟೈಮು ಅಂತ. ಆವಾಗ ಇಲ್ಲ ಮೇಡಮ್ ನೀವು ಡಿಜಿಟಲ್ ಬೇಕಾ ಬಿಲ್ಲಲ್ಲಿ ಬಿಲ್ ಕೊಡ್ತೀವಿ, ಅಥವಾ ಅದೇ ಥರ ನೀವು ನನಗೊಂದು ವಾಟ್ಸಪ್ ಮಾಡಿದ್ರು ಸಾಕು, ನಿಮಗೆ ನಾವು ಇದೇ ಮೀಟರ್ ಟ್ಯಾಕ್ಸಿಲಿ ಸರ್ವಿಸ್ ಕೊಡ್ತೀವಿ ಅಂತ. ಅದೆಷ್ಟೋ ಮಾಡಿರೋ ಅಂಥ ಸರ್ವಿಸ್ಗಳು ನನ್ನ ಹತ್ರ ಇದೆ, ವೀಡಿಯೋಗಳು ಕೂಡ. ಅಪ್ಲೈ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಅಷ್ಟೇ, ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ. ದಯವಿಟ್ಟು ಸ್ನೇಹಿತರೆ ಇದನ್ನು ಬಳಸಿ, ಟೋನರ್ನ ಆ್ಯಪ್ನ ಬಳಸಿ ನಿಮಗೆ ನೀವು ಓನರ್ ಆಗಿ, ನಿಮ್ಮ ಟ್ರಾವೆಲ್ಸ್ಗೆ ನೀವೇ ಓನರ್ ಆಗಿ. ಈಗ ಎಕ್ಸಾಂಪಲು ನಿಮ್ಮ ಹೆಸರು ಗಿರೀಶ್ ಅಂತಂದರೆ ಗಿರೀಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಇಟ್ಕೊಳ್ಳಿ ಅಲ್ವಾ. ಆ ಥರ ಇಟ್ಕೊಂಡು ನಿಮ್ಮ ಟ್ರಾವೆಲ್ಸ್ಗೆ ನೀವೇ ಆಗಿ. ಈಗ ಎಕ್ಸಾಂಪಲು ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಇರುತ್ತೆ ಅಂದ್ಕೊಳ್ಳೋಣ. ಆ ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಒಂದು ಡಿಜಿಟಲ್ ಬಿಲ್ ಬೇಕಾದ್ರೆ ಆ್ಯಪ್ ಮುಖಾಂತರ ನಾವು ಕೊಡ್ಬೋದು. ಆ ಥರ ಎಕ್ಸಾಂಪಲ್ ಹೇಳಿದ್ದು. ಈ ಥರ ನಿಮ್ಮ ಟ್ರಾವೆಲ್ಸ್ಗೆ ನೀವು ಓನರ್ ಆಗಬೇಕಷ್ಟೆ ಸ್ನೇಹಿತರೆ. ನೋಡಿ, ನೀಟಾಗಿ ಸರ್ವಿಸ್ ಕೊಡಿ, ನೀಟಾಗಿ ಕ್ಯಾಬ್ ಇಟ್ಕೊಳ್ಳಿ, AC ಸರ್ವಿಸ್ ಕೊಡಿ. ಇದನ್ನು ನೀವು ಟೋನರ್ ಆ್ಯಪ್ನ ಬಳಸಿ ಕೊಡಿ. ಅದೇ ರೀತಿ ಬುಕ್ಕಿಂಗ್ಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ನಾನು ಡಿಸೆಂಬರ್ 25ನೇ ತಾರೀಕೊಳಗೆ ಒಂದು ದೊಡ್ಡ ಮಟ್ಟದ ಚಾಲಕರು ಸಮೇತನೇ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟಲ್ಲೂ ಕೂಡ ಎಲ್ಲ ತಿಳಿಸ್ಕೊಡ್ತಾರೆ. ಆಗಿಂದ ಬುಕ್ಕಿಂಗು ಸ್ಟಾರ್ಟ್ ಆಗುತ್ತೆ. ವೈಟ್ ಅನ್ನೋ ಆ್ಯಪ್ ಇರುತ್ತೆ, ಅದರಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ನೀವುಗಳು ಈಗ ರ್ಯಾಪಿಡೋ ಮಾಡಿ ಏನೇ ಮಾಡಿ ಅವ್ರ ಮುಂದೆ ಅಡಿಯಾಳ ಆಗೋ ಬದಲು ನಿಮಗೆ ನೀವು ಓನರ್ ಆಗಿ. ಆ ಥರ ಎಲ್ಲ ಸ್ಕ್ಯಾನರ್ ಇತ್ತು, ಒಂದು ಮೀಟರ್ ಟ್ಯಾಕ್ಸಿ ಕ್ಯಾಪ್ ಇತ್ತು ಅಂದರೆ ನಿಮಗೆ ಚಾಲಕರು ಬರ್ತಾರೆ, ಅದನ್ನು ಕೇಳ್ತಾರೆ ಅನ್ನೋದಕ್ಕಷ್ಟೇ. ದಯವಿಟ್ಟು ಇನ್ನು ಮುಂದೆ ಆದರೂ ದಡ್ಡರಾಗಬೇಡಿ, ಬುದ್ಧಿವಂತರಾಗಿ.